ಯಾವ್ದಾದ್ರು ಪ್ರಾಣ ಹೋಗುವಂಥ ಪರಿಸ್ಥಿತಿ ಇದೆ. ಮುಂದೆ ತಿದ್ದುಪಡಿ ಆಗಬೇಕು. ತಿದ್ದುಪಡಿ ಆಗಬೇಕು. ಹ್ಞೂ ಸರ್, ಅದೇನಾಗಿದೆ ಅಂತ ಮೊದಲು ಒಂದು ಸಲ ಮಾಡ್ಕೊಂಡು ಹೋದೆ, ರಿಜಿಸ್ಟ್ರಿಗೆ ಹೋದರೆ ಓಡಿಡಿ ಅಂತ ಬರಬೇಕು, ಇಲ್ಲ ಇದು ಬರುವುದಿಲ್ಲ ಅಂತ ಹೇಳಿದ್ರು. ಸರ್ ನಮಸ್ಕಾರ ಸರ್. ಯಾವ್ದಾದ್ರು ಪ್ರಾಣ ಹೋಗುವಂಥ ಪರಿಸ್ಥಿತಿ ಇದೆ. ಮುಂದೆ ತಿದ್ದುಪಡಿ ಆಗಬೇಕು. ತಿದ್ದುಪಡಿ ಆಗಬೇಕು. ಹ್ಞೂ ಸರ್, ಅದೇನಾಗಿದೆ ಅಂತ ಮೊದಲು ಒಂದು ಸಲ ಮಾಡ್ಕೊಂಡು ಹೋದೆ, ರಿಜಿಸ್ಟ್ರಿಗೆ ಹೋದರೆ ಓಡಿಡಿ ಅಂತ ಬರಬೇಕು, ಇಲ್ಲ ಇದು ಬರುವುದಿಲ್ಲ ಅಂತ ಹೇಳಿದ್ರು. ಇಂಟು ಕೊಟ್ಬಿಟ್ಟಿದ್ದಾರೆ. ಒಂದು ತಿಂಗಳು ಒದ್ದಾಡಿದ್ದಾರೆ ಅದಕ್ಕೆ. ಈಗ ಮತ್ತೆ ಇನ್ನೊಂದು ತಿಂಗಳಿಂದ ನಾನು ಒದ್ದಾಡ್ತಾ ಇದ್ದೀನಿ ಸರ್. ಪ್ರಾಣ ತೆಗಿತಾರೆ ಸರ್. ಇಲ್ಲಿ ಒಂದು ಹಿಂಸೆ ತುಂಬ ಕಷ್ಟ ಆಗ್ಬಿಟ್ಟಿದೆ ಸರ್. ಮೂರು ಖಾತೆ ಇಶ್ಯೂ ಮಾಡಿ 3 ತಿದ್ದುಪಡಿ ಆಪ್ಷನ್ ಇರುತ್ತೆ. ತಿದ್ದುಪಡಿ ಲಿಮಿಟ್ಸ್ ಎಕ್ಸಿಸ್ಟ್ ಆಗಿರುತ್ತೆ ಸರ್. ಲಾಸ್ಟ್ 3-4 ಡೇಸ್ ಒಂದು ತಿಂಗಳಿಂದ ಬರ್ತಿದೆ. 1 ತಿಂಗಳು ಇದಕ್ಕೆ ನಮ್ಮ MRCಗೆ ಹೇಳಿದ್ದೀವಿ. ತಿದ್ದುಪಡಿ ಆಪ್ಷನ್ಸ್ ಇದು ಅಪ್ಲೋಡ್ ಆಗ್ತಾ ಇದೆ ಸರ್. ಇವ್ರು ಯಾವಾಗ ಬರಬೇಕು? ನೀವು ನಾಳೆ ಒಂದು ರೌಂಡ್ ಬನ್ನಿ ಸರ್. ನಾಳೆ ಬರೋದಿಲ್ಲ. ನೀವು ಯಾವತ್ತು ಹೇಳ್ತೀವಿ ಶುಕ್ರವಾರ ಬನ್ನಿ ಸರ್. ಅವ್ರು ಮಾಡ್ಕೊಡ್ತೀವಿ. ಎಸ್ ಸರ್. ಅಷ್ಟೊಳಗಡೆ MRC ಮಾತಾಡಿ. ಎಸ್ ಸರ್. ಎಸ್ ಸರ್. ನಿಮ್ಮ ಹೆಸರೇನು? ಕೃಷ್ಣಮೂರ್ತಿ ಅಂತ ಸರ್. ನೀವು ನಾಳೆನೂ ಬರಬೇಡಿ, ಶುಕ್ರವಾರ ಬನ್ನಿ. ಹ್ಞೂ ಸರ್. ಅವ್ರು ಮಾಡಿಕೊಡ್ತಾರೆ. ಕಮಿಷನರ್ ಇದ್ದಾರೆ, ಅವ್ರು ಮಾಡಿದ್ರೆ ನನಗೆ ಮತ್ತೆ ನೀವು ಮೆಸೇಜ್ ಮಾಡಿ. ಸರಿ ಹಾಕ್ಬೋದಾ? ಹ್ಞೂ ಸರ್. ಖಾತೆ ಆದಮೇಲೆ ಅದನ್ನು ಪಾರ್ಟಿಷನ್ ಪ್ರಕಾರ ಮಾಡಿಕೊಟ್ಟಾಗ ಒಂದು ಕ್ಲರ್ಕಲ್ ಮಿಸ್ಟೇಕ್ ಆಯಿತು. ಅದನ್ನು ಕೋರ್ಟ್ ನೋಟಿಸಿಗೆ ತರಿಸಿದ್ವಿ. ಅದನ್ನು ಮಾಡಿಕೊಡ್ಲಿಲ್ಲ ಅಂತ ಕಂಟೆಂಪ್ಟ್ ಹಾಕ್ಸಿದ್ವಿ. ಕಂಟೆಂಪ್ಟಲ್ಲಿ ಅಂಡರ್ಟೇಕಿಂಗ್ ತೊಗೊಂಡು ನಾವು ಮಾಡ್ತೀವಿ, ಕ್ಲರ್ಕಲ್ ಮಿಸ್ಟೇಕು, ಕೇಸ್ ಕ್ಲೋಸ್ ಮಾಡಿ ಅಂತ ಹೇಳಿದ್ರು. ಕೇಸ್ ಕ್ಲೋಸ್ ಆಗಿ 6 ತಿಂಗಳಾಯಿತು ಸರ್. ಒಂದು 25 ಸರಿ 30 ಸರಿ ಕ್ಲರಿಕಲ್ ಮಿಸ್ಟೇಕ್ ಯಾಕಪ್ಪ? ಅಂಡರ್ಟೇಕಿಂಗ್ ಕೊಟ್ಟ ಮೇಲೆ ಯಾಕೆ ಮಾಡಿಲ್ಲ? ಕೌನ್ಸಿಲ್ ರೆಸಲ್ಯೂಷನ್ ರೆಸಲ್ಯೂಷನ್ ಮಾಡಿ ಸರ್. ಈ ಅಪೀಲ್ ಹೋಗಿ ಇಲ್ಲ, ಯಾರ ಹತ್ರ ಅಪೀಲ್ ಹೋಗೋದು? ನಮ್ಮ ಇಲ್ಲ, ಅವ್ರು ಹೇಳ್ತಾ ಇರೋದು ಇಟ್ ಈಸ್ ಓನ್ಲಿ ಕ್ಲರಿಕಲ್ ಮಿಸ್ಟೇಕ್. ಕೋರ್ಟ್ ಕೂಡ ಅಕ್ಸೆಪ್ಟ್ ಮಾಡಿದೆ. ಆಮೇಲೆ ಅಲ್ಲಿ ನೀವು ಅಂಡರ್ಟೇಕ್ ಕೊಟ್ಟಿದ್ದೀರಿ, ಅಂಡರ್ಟೇಕಿಂಗ್ ಕೊಟ್ಟಿದ್ದಾರೆ. ಅದನ್ನು ಕರೆಕ್ಷನ್ ಮಾಡೋಕ್ಕೇನು ಕಷ್ಟ? ಆಮೇಲೆ ನಮಗೆ ಖಾತೆ ಮಾಡಿದ್ದಾರೆ. ಖಾತೆ ಆದಮೇಲೆ ಲೈಸೆನ್ಸ್ ಮಾಡಿದ್ದಾರೆ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಆಗಿದೆ. ಒಂದು ಖಾತೆಗೆ ಮಾತ್ರ ಬೌಂಡ್ರೀಸ್ ಮಿಸ್ಟೇಕ್ ಆಗಿರೋದನ್ನು ಕರೆಕ್ಷನ್ ಕೊಟ್ಟಿದ್ದೀನಿ. ಏನು ರೆಸಲ್ಯೂಷನ್ ಆಗಿದೆ? ಮತ್ತು ಇದು ನಗರಸಭೆ ಅಷ್ಟೇ ಮರುಪರಿಶೀಲನೆ ಮಾಡಿ ರೀ ಅಪೀಲ್ ಮಾಡಿ ಯಾರು ಕನ್ಸರ್ವೆನ್ಸಿ ಅಂತ ಕೋರ್ಟಲ್ಲಿ ಯಾಕೆ ಹೇಳಿಲ್ಲ? ಮತ್ತೆ ಹಿಂದೆ ಏನೋ ಆಗಿದೆ ಅಂತ ತಪ್ಪಾಗಿದೆ ಅಂತ ಇವರು ನಮ್ಮ ಕೌನ್ಸಿಲ್ ಬಾಡಿಯವರು ಇದು ನೋಟಿಸು ಅದನ್ನು DC ಕೋರ್ಟಲ್ಲಿ ಹಾಕ್ಕೊಂಡು DC ಕೋರ್ಟಲ್ಲಿ ನಮಗೆ ಅನುಕೂಲ ಆಗಿ ಆರ್ಡರ್ ಮಾಡಿ. ನೀವು ಒಂದು ಕೆಲಸ ಮಾಡಿ, ಎಷ್ಟು ಡೀಟೇಲ್ಸ್ನ ಇವ್ರು ಕೊಡಿ, ಕಮಿಷನರ್ ಈಗ ಕೊಡಿ. ನೀವು ಸ್ಟಡಿ ಮಾಡಿ ನನಗೆ ಕರೆಕ್ಟಾಗಿ ಆಯಿತಾ? ನಾನು ಚೆಕ್ ಮಾಡಿಸ್ತೀನಿ. ಹೌದು ಸರ್. DC ಕೋರ್ಟಲ್ಲಿ ಆರ್ಡರ್ ಆದಮೇಲೆ ಖಾತೆ ಮಾಡಲಿಲ್ಲ. ತಿರ್ಗಾ ಹೈಕೋರ್ಟಿಂದ ಆರ್ಡರ್ ಮಾಡ್ತಿದ್ವಿ. ಆಮೇಲೆ ಖಾತೆ ಮಾಡಿಕೊಟ್ಟು ಏನೋ ಬೇರೆ ಅವ್ರ ಸಮಸ್ಯೆ ಹೇಳ್ತಿದಾರಲ್ಲ, ಅವ್ರು ಚೆಕ್ ಮಾಡಿ ನನಗೆ. ಈಗ ಕೇಸು 15ರಲ್ಲಿ ಆಗಿತ್ತು. ಕೇಸು 2015ರಲ್ಲಿ. ಈಗ ಅಪೀಲ್ ಹೋಗಬೇಕು. ಅದಕ್ಕೋಸ್ಕರ ನಿಮಗೆ ಖಾತೆ ಮಾಡ್ಕೊಡೋಕ್ಕಾಗಲ್ಲ. ಎಂಡಾರ್ಸ್ಮೆಂಟ್ ಕೊಟ್ಟಿದ್ದೀರಾ? ಎಂಡಾರ್ಸ್ಮೆಂಟ್ಗೆ 1 ತಿಂಗಳಿಂದ ಕೊಡ್ತಾ ಇದ್ದೀವಿ ಸರ್. ಎಂಡಾರ್ಸ್ಮೆಂಟ್ ಅವ್ರು ಕೊಡಿ. 1 ತಿಂಗಳು ಬೇಕು ಎಂಡಾರ್ಸ್ಮೆಂಟ್ ಕೊಡೋಕ್ಕೆ. ನೀವು ಕೆಲಸ ಮಾಡಿ, ಇಲ್ಲ ಅಂದರೆ ನೀವು ಬೇರೆಯವ್ರು ಕೆಲಸ ಆರಾಮಾಗಿರೋದು ಬಿಡಿ. ಇದನ್ನೇ ನಾನು ಹೇಳ್ತಾ ಇರೋದು ನಗರಸಭೆ ಅವರಿಗೆ. ಮತ್ತೆ ಈ ಪ್ರಾಬ್ಲಮ್ ರಿಪೀಟ್ ಆಗ್ಬೋದು. ಈಗ ನಿಮ್ಗೆ ಎಂಡಾರ್ಸ್ಮೆಂಟ್ ಬೇಕಾ? ಎಂಡಾರ್ಸ್ಮೆಂಟ್ ಇಶ್ಯೂ ಮಾಡಿ. ಇವತ್ತು ಇಶ್ಯೂ ಮಾಡಿ. ಇವತ್ತೇ ಇಶ್ಯೂ ಮಾಡಿ ಎಂಡಾರ್ಸ್ಮೆಂಟ್ ತಗೊಂಡು ಹೋಗಿ ನೀವು ಅಲ್ಲ, ನೀವು ಮತ್ತೆ ಅವ್ರಿಗೆ ಕೊಡಿ.